ಹಲೋ ಫ್ರೆಂಡ್ಸ್, ನಾನು ಸೋಮಶೇಖರ್, ಬೆಂಗಳೂರು ಪ್ರಾಪರ್ಟಿ ಬಸ್ಸಿಂದ. ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಒಂದು ಲಿಫ್ಟ್ ಇರುವಂಥ ಮನೆ ಏನಾದರೂ ನೋಡ್ತಾ ಇದ್ದರೆ, ಇದು JP ನಗರ ಎಕ್ಸ್ಟೆನ್ಷನ್ ಅಂಜನಾಪುರದಲ್ಲಿ ಲೊಕೇಟ್ ಆಗಿರ್ತದೆ. BDA ಪ್ರಾಪರ್ಟಿ 20/30ನಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. G+3 ಫ್ಲೋರ್, ಟೋಟಲ್ 3 BHK ಮತ್ತು ಒಂದು ಸಿಟ್ಔಟ್ ಮಾಡಲಾಗಿದೆ. ತುಂಬ ಪ್ರೀಮಿಯಮ್ ಆಗಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಈ ಮನೆಯ ಪ್ಲಾನಿಂಗ್, ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೀವೇನಾದರೂ ವಿತ್ ಲಿಫ್ಟ್ ಇರೋವಂಥ ಪ್ರಾಪರ್ಟಿ ಏನಾದರೂ ನೋಡ್ತಾ ಇದ್ದರೆ ಈ ಒಂದು ಪ್ರಾಪರ್ಟಿ ನೋಡ್ಬೋದು. ಇದೇ ಪ್ರಾಪರ್ಟಿ ಎಲಿವೇಷನ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಪ್ರಾಪರ್ಟಿಗೆ 25 ಫೀಟ್ ರೋಡ್ ಇರುತ್ತದೆ. ನಾರ್ತ್ ರೋಡ್ ಹಾಗೂ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಮಾಡಲಾಗಿದೆ. ಫುಲ್ಲಿ ಕವರ್ಡ್ ಗೇಟ್ ಪ್ರೊವೈಡ್ ಮಾಡಲಾಗಿದೆ. ನೋಡ್ಬೋದು, ಎಲ್ಲ CNC ಕಟಿಂಗ್ ಮಾಡಲಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಮಾಡಲಾಗಿದೆ. ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಹಾಗೂ ಕಾವೇರಿ ವಾಟರ್ ಕೂಡ ಅವೈಲಬಲ್ ಇರ್ತದೆ. ಪಾರ್ಕಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಲಾಗಿದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಲಾಗಿದೆ. ಸ್ಟೆಪ್ಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪಾಯಿಂಟ್ ಮಾಡಲಾಗಿದೆ. ವಾಲ್ಗೆಲ್ಲ ಟೈಲ್ಸ್ ಕ್ಲಾಡಿಂಗ್ ಮಾಡಲಾಗಿದೆ. ಇದು ಫಸ್ಟ್ ಫ್ಲೋರ್ನ ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಮಾಡಲಾಗಿದೆ. ಟೋಟಲ್ ಮನೆಗೆ ವಿಂಡೋ ಡೋರ್ಸ್ ಎಲ್ಲನೂ ಟೀಕುಡ್ಡಿಂದಲೇ ಮಾಡಲಾಗಿದೆ. ಡೋರ್ಗೆ ಸ್ಮಾರ್ಟ್ ಡಿಜಿಟಲ್ ಲಾಕ್ ಕೂಡ ಫಿಕ್ಸ್ ಮಾಡಲಾಗಿದೆ. ಬನ್ನಿ ಇವಾಗ ಎಂಟ್ರಿ ಆಗೋಣ ಪ್ರಾಪರ್ಟಿ ಒಳಗಡೆ. ಇದು ಲಿವಿಂಗ್ ಸ್ಪೇಸ್ ಆಗಿರುತ್ತೆ. ಪ್ರಾಪರ್ಟಿ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ಗೆ ಕಜಾರಿಯಾ ಬ್ರ್ಯಾಂಡ್ನ ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗ್ ಮಾಡಲಾಗಿದೆ. ಇದು TV ಯೂನಿಟ್ ಆಗಿರುತ್ತೆ. ಈ ಮನೆಗೆ ಲಿಫ್ಟು ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ, ಗ್ರೌಂಡ್ ಫ್ಲೋರಿಂದ ಇರುವುದಿಲ್ಲ. ಪ್ರೀಮಿಯಂ ಕ್ವಾಲಿಟಿಯ ಲಿಫ್ಟನ್ನು ಇನ್ಸ್ಟಾಲ್ ಮಾಡಿಕೊಡಲಾಗುತ್ತದೆ. ಗ್ಲಾಸ್ ಡೋರ್ನ ಪ್ರೀಮಿಯಂ ಕ್ವಾಲಿಟಿ ಲಿಫ್ಟ್ ಇನ್ಸ್ಟಾಲ್ ಮಾಡಲಾಗುತ್ತೆ. ಇದು ಕಿಚನ್. ಪೂಜಾ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೀಮಿಯಮ್ ಆಗಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ನೋಡ್ಬೋದು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಪೂಜಾ ರೂಮ್ದು ವಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಇದು ಮಾಡ್ಯುಲರ್ ಕಿಚನ್. ಸ್ಮಾರ್ಟ್ ಸಿಂಕ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ನೋಡ್ಬೋದು, ಇದು ಸ್ಮಾರ್ಟ್ ಸಿಂಕ್ ಹಾಗೂ ಕಿಚನ್ ಕೌಂಟರ್ ಟಾಪ್ ಕ್ವಾಡ್ಸ್ ಹಾಕಲಾಗಿದೆ. ಈ ಫ್ಲೋರ್ನಲ್ಲಿ ಹಾಲ್, ಕಿಚನ್, ಯುಟಿಲಿಟಿ ಹಾಗೂ ಪೂಜಾ ರೂಮ್ ಇರುತ್ತದೆ. ಇದು ಟಾಲ್ ಯೂನಿಟ್ ಆಗಿರುತ್ತೆ. ಇದು ಯುಟಿಲಿಟಿ ಎಲ್ಲ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಲಾಗಿದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇರುತ್ತದೆ. ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಜಾಗ್ವಾರ್ ಬ್ರ್ಯಾಂಡ್ನ ಬಾತ್ರೂಮ್ ಫಿಟ್ಟಿಂಗ್ಸ್ ಯೂಸ್ ಮಾಡಲಾಗಿದೆ. ಸ್ಯಾಂಡಿಲರ್ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಲಾಗಿದೆ. ಇವಾಗ ನೆಕ್ಸ್ಟ್ ಫ್ಲೋರ್ ನೋಡೋಣ. ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಮಾಡಲಾಗಿದೆ. ಇದು ಫಸ್ಟ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು, ಕಾಟನ್ ಲೈನ್ ಬಿಲ್ಟ್ ಮಾಡಲಾಗಿದೆ ಹಾಗೂ ಕುಷನ್ 8 ಬೋರ್ಡ್ ಕೂಡ ಫಿಕ್ಸ್ ಮಾಡಲಾಗಿದೆ. ಸೀಲಿಂಗ್ಸ್ ಎಲ್ಲ ಮಾಡಲಾಗಿದೆ. ವಾರ್ಡ್ರೋಬ್, TV ಯೂನಿಟ್ ಹಾಗೂ ಅಟ್ಯಾಚ್ ವಾಶ್ರೂಮ್ ಕೂಡ ಇರುತ್ತದೆ. ಇದು ಅಟ್ಯಾಚ್ ವಾಶ್ರೂಮ್ ನೋಡ್ಬೋದು.
ಹ್ಯಾಂಡ್ ವಾಶ್ ಎಲ್ಲ ಫಿಕ್ಸ್ ಮಾಡಲಾಗಿದೆ ಹಾಗೂ ಗ್ಲಾಸ್ ಎನ್ಕ್ಲೋಸರ್ ಮಾಡಲಾಗಿದೆ. ವೆಟ್ ಆ್ಯಂಡ್ ಡ್ರೈ ಸಪರೇಟ್ ಮಾಡಲಾಗಿದೆ ವಾಶ್ರೂಮ್ನಲ್ಲಿ. ಇದೆ ಗ್ಲಾಸ್ ಎನ್ಕ್ಲೋಸರ್. ಎಲ್ಲ ಶವರ್ ಎಲ್ಲ ಫಿಕ್ಸ್ ಮಾಡಲಾಗಿದೆ. ಇದು ಸೆಕೆಂಡ್ ಬೆಡ್ರೂಮ್. ಈ ರೂಮ್ನಲ್ಲಿ ಕೂಡ ಕಾಟ್ ಇನ್ ಬಿಲ್ಟ್ ಮಾಡಲಾಗಿದೆ. ಇದು ವಾರ್ಡ್ರೋಬ್. ಈ ರೂಮ್ನಲ್ಲಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಲಾಗಿದೆ. ರೋಡ್ ಸೈಡ್ ಬಾಲ್ಕನಿ ಆಗಿರುತ್ತೆ. ಎಲ್ಲ ಟೀ ಕುಡಿಯಿಂದಲೇ ಮಾಡಲಾಗಿದೆ. ಈ ರೂಮ್ನಲ್ಲಿ ಕೂಡ ಅಟ್ಯಾಚ್ ವಾಶ್ರೂಮ್ ಇರ್ತದೆ. ಇದು ಡ್ರೆಸ್ಸಿಂಗ್ ಮಿರರ್ ಏರಿಯಾ. ಇದು ಅಟ್ಯಾಚ್ ವಾಶ್ರೂಮ್. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡಲಾಗಿದೆ. ವಾಶ್ರೂಮ್ನಲ್ಲಿ ಕೂಡ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಈ ಪ್ರಾಪರ್ಟಿಗೆ ಟೋಟಲ್ 3 ಬೆಡ್ರೂಮ್ ಇರ್ತದೆ ಹಾಗೂ ಒಂದು ಸಿಟ್ಔಟ್ ಮಾಡಲಾಗಿದೆ. ಈ ಪ್ರಾಪರ್ಟಿ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು 3rd ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಈ ರೂಮ್ನಲ್ಲಿ ಕೂಡ ಕಾಟ್ ಇನ್ ಬಿಲ್ಟ್ ಮಾಡಲಾಗಿದೆ. ಕುಷನ್ ಬೋರ್ಡ್ ಎಲ್ಲ ಫಿಕ್ಸ್ ಮಾಡಲಾಗಿದೆ. ವಾಲ್ ಪೇಪರ್ ಎಲ್ಲ ಮಾಡಲಾಗಿದೆ. ವಾರ್ಡ್ರೋಬ್ಸ್, ಟಿವಿ ಯೂನಿಟ್, ಅಟ್ಯಾಚ್ ವಾಶ್ರೂಮ್, ಕಂಪ್ಲೀಟ್ ಇಂಟೀರಿಯರ್ ಮಾಡಲಾಗಿದೆ. ಅಟ್ಯಾಚ್ ವಾಶ್ರೂಮ್. ಈ ರೂಮ್ನಲ್ಲಿ ಕೂಡ ಪಾರ್ಟೇಷನ್ ಮಾಡಲಾಗಿದೆ, ಗ್ಲಾಸ್ ಪಾರ್ಟೇಷನ್. ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಟ್ವೆಂಟಿ ಬೈ 30ನಲ್ಲಿ ಇಷ್ಟೊಂದು ಲಕ್ಸುರಿಯಸ್ ಆಗಿ 3 BHK ಮನೆಯನ್ನು ಮಾಡಲಾಗಿದೆ. ಹಾಗೂ ಒಂದು ಸಿಟ್ಔಟ್ ಇರ್ತದೆ. ಈವ್ನಿಂಗ್ ಟೈಮ್ ಹಾಲಿಡೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಈ ಪ್ರಾಪರ್ಟಿಯ ಬೆಲೆಯು 1,95,00,000 ಆಗಿರ್ತದೆ ಹಾಗೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ನಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೋಡ್ಬೋದು, ಸ್ಟೆಪ್ಸ್ ಹತ್ರ ಎಲ್ಲ ವಾಲ್ ಪೇಪರ್ ಮಾಡಲಾಗಿದೆ. ಒಂದು ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ರೇಲಿಂಗ್ಸಿಗೆಲ್ಲ ಟೀಕುಡ್ ರೇಲಿಂಗ್ಸ್ ಮಾಡಲಾಗಿದೆ. ಟಫನ್ ಗ್ಲಾಸ್ ಹಾಗೂ ಟೀಕುಡ್ ರೇಲಿಂಗ್ಸ್ ಮಾಡಲಾಗಿದೆ. ಇದು MS-ನ ಸೇಫ್ಟಿ ಡೋರ್ ಆಗಿರುತ್ತೆ. ಇಲ್ಲಿ ವಾಷಿಂಗ್ ಮೆಷಿನ್ಗೆ ಪಾಯಿಂಟ್ ಮಾಡಲಾಗಿದೆ ಹಾಗೂ ಸಿಂಟೆಕ್ಸ್ ಟ್ಯಾಂಕ್ ಕೂಡ ಫಿಕ್ಸ್ ಮಾಡಲಾಗಿದೆ. ಇನ್ನೊಂದು ಸೈಡ್ ಬಂದರೆ ಓಪನ್ ಟೆರೆಸ್ ಇರುತ್ತೆ. ಲಿಫ್ಟ್ ಸ್ಟೇರ್ಗೆ ಸೆಂಟ್ರಲ್ ಬಂದಿರೋದ್ರಿಂದ 2 ಸೈಡ್ ಟೆರೆಸ್ ಬರ್ತದೆ. ಇದು ಓಪನ್ ಟೆರೆಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.